ನಮಸ್ಕಾರ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪೊಲಿಟಿಕಲ್ ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಹಿಂದೆ ಯಾವ ಥರ ಟೆಕ್ನಿಕನ್ನು ಅನ್ವಯಿಸಿ ಅವರಿಗೆ ನಾವು ಮುಂದೆ ಬರುವಂಥ ಅಲ್ಪಕಾಲದ ಸಿ ಎಮ್ ಆಗ್ತಾರೆ 2023 ಇಂದ 28ವರೆಗೂ ಅಂತ ಹೇಳಿದ್ನು. ಸೊ ಅದೇ ಟೆಕ್ನಿಕಲ್ಲಿ ನಾನು ಇವಾಗ ಮತ್ತೊಂದು ಸಲ ಅವರ ಆತ್ಮವನ್ನು ಸ್ಕ್ಯಾನ್ ಮಾಡಿದಾಗ ನನಗೆ ಕೆಲವೊಂದು ವಿಷಯಗಳನ್ನು ತಿಳಿದಿದೆ. ಅದು ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಚಿಕ್ಕ ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಬಹುಮುಖ್ಯವಾಗಿ ಈಗ ಒಂದು ಆಗಸ್ಟ್ ಸೆಪ್ಟೆಂಬರ್ ನಂತರ ಅಲ್ಲಿಂದ ಕರೆಕ್ಟಾಗಿ 9 ತಿಂಗಳು ಅಂದರೆ ಹೆಚ್ಚು ಕಡಿಮೆ ಈ ಒಂದು 2026 ಆಗಸ್ಟಿಂದ 2027 ಏಪ್ರಿಲ್ವರೆಗೂ ಇವರಿಗೆ ಒಂಥರ ಹೇಗಿದೆ ಅಂದರೆ ಆತ್ಮಕ್ಕೆ ಒಂದಲ್ಲ ಒಂದು ಕಾಂಪ್ಲಿಕೇಟೆಡ್ ಪೀರಿಯಡ್ ಅಂತ ಇವರಿಗೆ ತೋರಿಸ್ತಾ ಇದೆ. ಇದರ ಕಾಂಪ್ಲಿಕೇಟೆಡ್ ಪೀರಿಯಡ್ ಯಾವುದಾಗ್ಬೋದು, ಪರ್ಸ್ನಲ್ ಲೈಫಲ್ಲಾಗ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಾಗ್ಬೋದು, ಅಥವಾ ಇವರು ಒಂದಲ್ಲ ಒಂದು ಯಾವುದೋ ಒಂದು ಗಾಢವಾದ ಚಿಂತೆಗೆ ಬೀಳುವಂತಹ ಟೈಮ್ ಪೀರಿಯಡ್ ಇದಾಗಿರುತ್ತೆ. ಇದನ್ನು ಇನ್ನೂ ಸ್ವಲ್ಪ ಝೂಮಾಗಿ ನೋಡಿದಾಗ ಯಾವ ಪೀರಿಯಡು ಅಂತ ನೋಡಿದಾಗ ಜನವರಿ 6ರಿಂದ ಮಾರ್ಚ್ 26ವರೆಗೂ ಕೂಡ ಈ ಒಂದು ಕಾಂಪ್ಲಿಕೇಟೆಡ್ ಪೀರಿಯಡ್ ಅನ್ನೋದು ಜಾಸ್ತಿನೇ ಆಗಿರುತ್ತೆ. ಇದು ಯಾವುದು ಬೇಸ್ ಮೇಲೆ ಹೇಳ್ತಿದ್ವಿ ಅಂದರೆ ಮನುಷ್ಯನಿಗೆ ಯಾವಾಗ ರಾಜಯೋಗ ಅಂತ ಬಂದಾಗ ಅವರು ಆತ್ಮ ನಲಿತಾ ಇರುತ್ತೆ, ಸುಖ ಸಂತೋಷ ಪಡ್ತಾ ಇರುತ್ತೆ. ಸೊ ಆ ಒಂದು ಬೇಸ್ ಮೇಲೆ ಹೇಳುವಂಥದ್ದು. ಯಾಕೆಂದರೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ನಮ್ಮ ಜ್ಯೋತಿಷ್ಯದಿಂದ ಮಾಡುವಂತಹ ಅನಲೈಸು ಫೇಲ್ ಆಗಿಬಿಡುತ್ತೆ. ಯಾಕೆ ಫೇಲ್ ಆಗುತ್ತೆ ಅಂತಂದರೆ ಯಾವಾಗ ದೈವ ಯಾವುದೋ ಒಂದು ಶಕ್ತಿ, ಅದ್ಭುತ ಶಕ್ತಿ ಅಡ್ಡಿ ಬಂದಾಗ, ಮನುಷ್ಯನನ್ನು ಕಾಡೋಕ್ಕೆ ಶುರು ಮಾಡಿದಾಗ ಅವರ ಒಂದು ಗ್ರಹಚಾರದಲ್ಲಿ ಅವರ ಒಂದು ದಶಾಭುಕ್ತಿಯಲ್ಲಿ ಇರಬೇಕಾದ ಫಲಗಳು ಕೂಡ ಸಿಗಲ್ಲ. ಸೊ ಯಾವಾಗ ನಾವು ಡೈರೆಕ್ಟಾಗಿ ಅವ್ರ ಆತ್ಮನೇ ಸ್ಕ್ಯಾನ್ ಮಾಡಿದಾಗ ನಮಗೆಲ್ಲ ವಿಷಯಗಳು ತಿಳಿಯುತ್ತೆ. ಸೊ ಆ ಟೆಕ್ನಿಕಲ್ಲಿ ನಾವು ಇವ್ರು ನೋಡಿದಾಗ ಸೊ ಇವ್ರಿಗೊಂದು ಪೀರಿಯಡು ಅಂದರೆ ಈ ಒಂದು 2026 ಆಗಸ್ಟ್ ನಂತರ ಮತ್ತು 2027 ಏಪ್ರಿಲ್ ಒಳಗಡೆ ಕಾಣ್ತಾ ಇದೆ. ಇನ್ನೊಂಚೂರು ಝೂಮಾಗಿ ನೋಡಿದಾಗ ಫೆಬ್ರವರಿ 6ರಿಂದ ಫೆಬ್ರವರಿ 21ವರೆಗೂ ಈ ಒಂದು ಕಾಂಪ್ಲಿಕೇಟೆಡ್ ಪೀರಿಯಡ್ ಇವರಿಗೆ ಜಾಸ್ತಿನೇ ಇರುತ್ತೆ. ಈ ಒಂದು ಪೀರಿಯಡಲ್ಲಿ ಇವರು ಒಂದಲ್ಲ ಒಂದು ಚಿಂತಾಗ್ರಸ್ತರಾಗುವಂಥದ್ದು ಅಥವಾ ಚಾಲೆಂಜಿಂಗ್ ಬರುವಂಥದ್ದು ಇವ್ರಿಗೆ ತುಂಬಾ ಜಾಸ್ತಿ ಆಗಿರುತ್ತೆ. ಈ ಒಂದು ಎಲ್ಲ ಕಾಂಪ್ಲಿಕೇಟೆಡ್ ಪೀರಿಯಡ್ ಸಕ್ಸಸ್ಫುಲಿ ದಾಟಿದ ನಂತರ ಅಂದರೆ ಬರೆದಿಟ್ಕೊಳ್ಳಿ 2027 ಏಪ್ರಿಲ್ ನಂತರ ಇವರಿಗೆ ಎಲ್ಲ ಮುಂಬರ ಹಾದಿ ಸುಗಮವಾಗಿ ಹೋಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ಈ ಒಂದು 8-9 ತಿಂಗಳವರೆಗೆ ಈಗ ನಡೀತಾ ಇದೆ. ನೋಡಿದಾರ ಯಾವುದು ಒಂದು ಅಧಿಕಾರ, ನನಗೆ ಆ ಪೋಸ್ಟ್ ಬೇಕು, ಈ ಪೋಸ್ಟ್ ಬೇಕು, ಈ ಥರದ ಕಾಂಪ್ಲಿಕೇಟ್ ಪೀರಿಯಡು ಮುಂಬರುವ ಪೀರಿಯಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ನನ್ನ ಒಂದು ವಿಶೇಷ ಇವ್ರಿಗೆ ಸಂದೇಶ ಏನಪ್ಪ ಅಂತಂದರೆ ಬಿಡದಿ ಟೌನ್ಶಿಪ್. ಇವರು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇಲ್ಲಿ ಏನಾಗುತ್ತೆ, ಇವರು ಎಷ್ಟೋ ಕಷ್ಟಪಟ್ಟ ನಂತರ ಇವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಅದು ಯಾವ ಸಮಯದಲ್ಲಿ ಸಿಕ್ಕಿದೆ ಅಂತಂದರೆ ಈ ಒಂದು ಟೈಮ್ ಅವರಿಗೆ 2028 ಪಿಕಪ್ ಕೊಡುವಂಥ ಟೈಮು. ಸೊ ಈ ಪೀರಿಯಡಲ್ಲಿ ಅವರು ಟುವರ್ಡ್ಸ್ ಡೆವಲಪ್ಮೆಂಟು, ಟುವರ್ಡ್ಸ್ ಎಲ್ಲ ಜನರನ್ನು ಅಟ್ರಾಕ್ಷನ್ ಮಾಡಿಕೊಂಡು ಅಭಿವೃದ್ಧಿ ಕಡೆ ಹೋಗಬೇಕು. ಆದರೆ ಇದೇ ಒಂದು ಮೈಲಿಗಲ್ಲು ಈ ವರ್ಷದಿಂದ ನಡೀತಾ ಇರುವಂಥ ಪ್ರತಿಯೊಂದು ಡೆವಲಪ್ಮೆಂಟು 2028 ನಂತರ ಅವರಿಗೆ ಅದೊಂದು ಸಕ್ಸಸ್ ಕೊಡುವಂಥದ್ದು. ಇದೊಂದು ರಾಜನೀತಿ ಅಂತಾರೆ, ಪೊಲಿಟಿಕಲ್ ಪ್ಲ್ಯಾನಿಂಗ್ ಅಂತಾರೆ. ಸೊ ಈ ಪೊಲಿಟಿಕಲ್ ಪ್ಲ್ಯಾನಿಂಗಲ್ಲಿ ಇವ್ರಿಗೆ ಮಾಡ್ತಾರೋ ದೊಡ್ಡ ಎಡವಟ್ಟು ಏನಪ್ಪ ಅಂತಂದರೆ ಬಿಡದಿ ಟೌನ್ಶಿಪ್ಗೆ ಕೈ ಹಾಕ್ಬಿಡ್ತಾರೆ. ಆ ಬಿಡದಿ ಟೌನ್ಶಿಪ್ಗೆ ಕೈ ಹಾಕೋದ್ರಿಂದ ಇವರು ಸಕ್ಸಸ್ಫುಲಿ ಅಲ್ಲಿ ಅದು ಒಂದು ಇಂಪ್ಲಿಮೆಂಟ್ ಮಾಡಿದ್ರೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ನೆಗೆಟಿವಿಟಿ, ಜನಗಳ ಮಧ್ಯದಲ್ಲಿ ಗೊಂದಲ, ಜನಗಳು ಅಪವಾದಗಳು, ಮೀಡಿಯಾದಲ್ಲಿ ಇವ್ರು ಬರ್ತಾ ಇರುವಂಥ ನೆಗೆಟಿವ್ ಫೀಡ್ಬ್ಯಾಕು ಮತ್ತು ಇವ್ರು ಸ್ವಪಕ್ಷದಲ್ಲಿ ಹೇಳ್ತಾ ಇರುವಂತಹ ನೆಗೆಟಿವ್ ಒಂದು ವೈಬ್ಸು, ಇವೆಲ್ಲ ಏನಾಗ್ತಾಯಿದೆ ಅಂದರೆ ಇವ್ರು ಯಾವ ಸಮಯದಲ್ಲಿ ಬೆಳಿಬೇಕು ಅಂತಿದ್ದಾರೋ, ಯಾವ ಸಮಯದಲ್ಲಿ ಬೆಳಿಬೇಕು ಅಂತ ಅಂಬೆಗಾಲು ಇಡಬೇಕಾದ ಸಮಯದಲ್ಲೇ ಇವರು ಮೈ ಮೇಲೆ ವಿವಾದಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇವರಾಗೆ ಸ್ವತಃ ಇರುವೆ ಬಿಟ್ಕೊಂಡು ಪರ್ಚ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳುವ ಬೆಸ್ಟ್ ಒಂದು ಸಂದೇಶ ಏನಪ್ಪ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ, ಬಿಡದಿ ಟೌನ್ಶಿಪ್ಪನ್ನು ಜಸ್ಟ್ ಹೋಲ್ಡ್ ಇಟ್ ಫಾರ್ ಸಮ್ ಟೈಮ್, ಜಸ್ಟ್ ಹೋಲ್ಡ್ ಇಟ್. ನೀವು ಏನು ಮಾಡಬೇಕು ಅಂದರೆ ಒಳ್ಳೆಯ ಒಂದು ಪ್ಲ್ಯಾನಿಂಗ್ ಮಾಡಬೇಕು. ಒಂದು ಡಿಪ್ಲೊಮ್ಯಾಟಿಕಲಿ ನಿಮ್ಮ ಒಂದು ರಾಜತಾಂತ್ರಿಕದ ಯಾವ ಥರ ಮಾಡಿದರೆ, ಏನು ಮಾಡಿದರೆ ನಾವು 2028 ವಿನ್ ಆಗ್ತೀವಿ ಅನ್ನುವಂತಹ ಪಾಯಿಂಟನ್ನು ಎತ್ಕೊಂಡು ಆ ಪಾಯಿಂಟ್ ಮೇಲೆ ವರ್ಕೌಟ್ ಮಾಡಿ ಜನಗಳನ್ನು ಆಕರ್ಷಣೆ ಮಾಡಬೇಕು. ಯಾಕೆಂದರೆ ಸೋ ಫಾರ್ ಇಲ್ಲಿವರೆಗೂ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಸಾಧು ಸಂತರು, ಜ್ಯೋತಿಷಿಗಳು, ಎಲ್ಲ ನಾಗರಿಕರು ನಿಮ್ಮ ಪರವಾಗಿಯೇ ಇದ್ದಾರೆ. ಬಟ್ ಈ ಬಿಡದಿ ಟೌನ್ಶಿಪ್ ನಂತರ ತಗೊಂಡ ಸ್ಟೆಪ್ಗಳು ತುಂಬ ರಾಂಗ್ ಆಗಿದೆ. ಸೊ ಇದನ್ನು ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ
ಇವರು 2028 ನಂತರ ಆಗಬೇಕಂತ ಮುಖ್ಯಮಂತ್ರಿ ಪೀರಿಯಡ್ ಏನಿದೆಯೋ 5 ವರ್ಷ ಪೀರಿಯಡನ್ನು ಇವರು ಇಲ್ಲೇ ನೆಗೆಟಿವಿಟಿ ತೊಗೊಳ್ತಾ ಇದ್ದಾರೆ. ಸೊ ಅದು ಮುಂದೆ ಬರುವಂಥ 2028 ನಂತರ ಆಗುವಂಥ 5 ಇಯರ್ಸ್ ಎಲೆಕ್ಷನ್ ಕೂಡ ಎಫೆಕ್ಟ್ ಆಗುವಂಥದ್ದು. ಅದಕ್ಕೆ ಇದನ್ನು ಹೋಲ್ಡ್ ಮಾಡಿ ನಿಲ್ಲಿಸಿ 2028 ಆಗಬೇಕಂತ ಒಂದು CM ಆಗಬೇಕಾದಂತಹ ಎಲ್ಲ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು 2028 ನಂತರ ಬೇಕಾದರೆ ಬಿಡದಿ ಟೌನ್ಶಿಪ್ ಅಥವಾ ಇನ್ನೇನೋ ಒಂದು ಹೆಚ್ಚು ಕಡಿಮೆ ನೀವೇನು ಪ್ಲ್ಯಾನ್ ತಲೆಯಲ್ಲಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಆವಾಗ ಪಡಿ. ಸೊ ಇವಾಗ ಏನು ನಡೀತಾ ಇದೆಯೋ ಇವಾಗ ಯಾವ ಥರ ನೀವು ಎಲ್ಲರೂ ವಿಶ್ವಾಸ ಪ್ರೀತಿ ಗಳಿಸ್ಕೊಂಡು ಬಂದಿದ್ದೀರೋ ಅದನ್ನೇ 2028ವರೆಗೂ ಗಳಿಸ್ಕೊಂಡು ಹೋಗಿ. ಅದಾದ ನಂತರ ಡೆಫಿನೆಟಾಗಿ ಮತ್ತೆ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೇ ಆದರೆ 2028 ನಂತರ ಕೂಡ ನಿಮಗೆ ಒಳ್ಳೆಯ ರಾಜ್ಯ ಕೂಡ ಇದೆ. ಸೊ ಮುಂದಾಲೋಚನೆ ಇಟ್ಕೊಂಡು 2028 ನಂತರ ಮಾಡುವಂಥ ಇಲೆಕ್ಷನನ್ನು ಮುಂದಾಲೋಚನೆ ಇಟ್ಕೊಂಡು ಇವಾಗ ನೀವು ಸ್ಟೆಪ್ ತೊಗೊಳ್ಳಿ. ದಯವಿಟ್ಟು ಬಿಡದಿ ಟೌನ್ಶಿಪ್ ಬಗ್ಗೆ ಮಾಡಿರೋ ಪ್ಲ್ಯಾನನ್ನು ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿ. ಇದನ್ನು ನಿಮಗೂ ಒಳ್ಳೆಯದು, ನಿಮಗೆ ರಾಜ್ಯಕ್ಕೂ ಒಳ್ಳೆಯದು, ಮತ್ತು ಈಗ ರಾಜ್ಯದಲ್ಲಿ ಆಗ್ತಿರೋಂಥ ಗಲಭೆಗಳು ಕೂಡ ನಿಂತೋಗ್ಬಿಡುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಒಂದು ಕಿರು ಸಂಚಿಕೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.